₹99 ಒಂದು ವಾರಕ್ಕೆ. ಅದರಲ್ಲಿ ಗಟ್ ಹೆಲ್ತನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಸಾಧ್ಯ ಇದೆ. ನಮ್ಮ ಜೀರ್ಣ ಸರಿ ಇಲ್ಲದೇ ಇದ್ದರೆ ಏನೋ ಅಪ್ಸೆಟ್ ಆಗಿದೆ, ಅಸಿಡಿಟಿ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಬ್ಲೋಟಿಂಗ್ ಆಗಿರ್ಬೋದು, ಜೀರ್ಣ ಆಗ್ತಾ ಇಲ್ಲ, ಈ ಥರದ್ದು ಏನೋ ಒಂದು ಸಮಸ್ಯೆ ಇದೆ ಅಂದರೆ ನಿಮಗೆ ₹99 ಬೇಡ, ₹0 ಮಾಡೋವಂಥ ಇದೆಲ್ಲ ವೆರಿ ಸಿಂಪಲ್. ಉಪವಾಸ ಮಾಡಿದ ಮೇಲೆ ಏನು ತಿಂತೀರಾ ಇದೆಲ್ಲವೂ ಕೂಡ ಜೀರ್ಣಕ್ರಿಯೆಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ನಮಸ್ಕಾರ, ಆಹಾರದಲ್ಲೇ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಓಕೆ, ಸೊ ನನ್ನ ಹತ್ರ ಬಜೆಟ್ ಇರೋದು ₹99 ಒಂದು ವಾರಕ್ಕೆ. ಅದರಲ್ಲಿ ಇಡೀ ಒಂದು ವಾರದಲ್ಲಿ ನನ್ನ ಗಟ್ ಹೆಲ್ತನ್ನು ಕ್ಲಿಯರ್ ಮಾಡಬೇಕು, ಗಟ್ ಹೆಲ್ತನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಸೊ ₹99 ಅಷ್ಟೇ, ಅಂಡರ್ ₹99. ಓಕೆ, ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಓಕೆ, ಗಟ್ ಹೆಲ್ತ್ ಅಂದಾಗ ನಮ್ಮ ಜೀರ್ಣ ಸರಿ ಇಲ್ಲದೇ ಇದ್ದರೆ ಎಸ್, ಏನೋ ಅಪ್ಸೆಟ್ ಆಗಿದೆ, ಅಸಿಡಿಟಿ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಬ್ಲೋಟಿಂಗ್ ಆಗಿರ್ಬೋದು, ಜೀರ್ಣ ಆಗ್ತಾ ಇಲ್ಲ, ಏನೋ ಒಂದು ಈ ಥರದ್ದು ಏನೋ ಒಂದು ಸಮಸ್ಯೆ ಇದೆ ಅಂದರೆ ನಿಮಗೆ ₹99 ಬೇಡ, ಅದಕ್ಕಿಂತ ಕಡಿಮೆ. ಓಕೆ, ₹0 ಮಾಡುವಂಥ ಒಂದು ವಿಧಾನವೂ ಇದೆ. ಯಾವುದೇ ಖರ್ಚಿಲ್ಲದೆ ಮಾಡುವಂಥ ವಿಧಾನ ಏನು ಅಂದರೆ ಉಪವಾಸ ಇರೋದು, ಬಿಸಿನೀರು ಕುಡಿತಾ ಇರೋದು. ಓಕೆ, ಅದು ಜೀರ್ಣ ಗಟ್ ಹೆಲ್ತ್ ಭಾಗ್ಯನ ಗಟ್ ಹೆಲ್ತ್ ಭಾಗ್ಯ. ಅದು ನಮ್ಮ ಜೀರ್ಣ ವ್ಯವಸ್ಥೆಯನ್ನು ಸರಿ ಮಾಡುತ್ತೆ ಉಪವಾಸ ಇರುವಂಥದ್ದು. ಏಕಾದಶಿ ಉಪವಾಸ, ಓಕೆ, ಇಲ್ಲ ಅಂಥದ್ದೇ ಬೇರೆ ಬೇರೆ ಏನೋ ತಿಂಗಳಿಗೆ ಒಂದ್ಸಲ ಸೋಮವಾರ ಉಪವಾಸ ಇಂಥದ್ದು ಮಾಡ್ತಾರೆ ತುಂಬ ಜನ. ಸಂಕಷ್ಟಹರ ಚತುರ್ಥಿಗೆ ಸೋಮವಾರ ಮಾಡೋರಿದ್ದಾರೆ, ಶನಿವಾರ ಮಾಡೋರಿದ್ದಾರೆ, ಗುರುವಾರ ಬೇರೆ ಬೇರೆ ದೇವರ ವ್ರತಗಳು ಈ ಥರ ಏನೇನೋ ಇಟ್ಕೊಂಡು ಮಾಡುವಂಥದ್ದಿದೆ. ಸೊ ನೀವು ಉಪವಾಸವನ್ನು ಮಾಡಿದ್ರೆ, ಬಿಸಿ ನೀರು ಕುಡಿತಾ ಉಪವಾಸ ಮಾಡಿದ್ರೆ ಖಂಡಿತವಾಗ್ಲೂ ಜೀರ್ಣ ಕ್ರಿಯೆ ಚೆನ್ನಾಗಾಗತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಉಪವಾಸ ಮಾಡೋದ್ರಲ್ಲಿ ಇನ್ನೊಂದು ಅಂಶ ಇದೆ. ಉಪವಾಸ ಮಾಡಿದ ಮೇಲೆ ಏನು ತಿಂತೀರಾ ಅದು ಇಂಪಾರ್ಟೆಂಟ್. ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ಫಾಸ್ಟ್, ಓನ್ಲಿ ಎ ವೈಸ್ ಕ್ಯಾನ್ ಬ್ರೇಕ್ ದ ಫಾಸ್ಟ್ ಅಂತ. ಉಪವಾಸ ಮಾಡಿಬಿಡ್ಬೋದು. ನಾನೊಂದು ಹಳೆಯ ಕೇಸ್ ಇದೆ, ನಂದು ನೆನಪಾಯ್ತು ನಿಮಗೆ. ಜೈನರಲ್ಲಿ ಒಂದು ಪದ್ಧತಿ ಇದೆ, ಅವರು ತಿಂಗಳುಗಟ್ಟಲೆ ಉಪವಾಸ ಮಾಡ್ತಾರೆ. ಯಾವುದೋ ಒಂದು ಅವರ ವ್ರತ ಏನೋ ಒಂದು ಎಷ್ಟೋ ಒಂದು ತಿಂಗಳು ಎಷ್ಟೋ ಉಪವಾಸ ಮಾಡ್ತಾರೆ ಅವರು. ಏನೂ ತಿನ್ನೋದಿಲ್ಲ, ಸ್ವಲ್ಪ ಕಾಲ ಏನೂ ತಿನ್ನೋದಿಲ್ಲ, ಹಾಗೆ ಏನು. ಹೀಗೆ ಬಂದಂಥ ಒಂದು ಪೇಷೆಂಟು, ಆಕೆ ಶಿ ವಾಸ್ ಇನ್ ಹರ್ 40s. ಆಗ ಒಂದು ತಿಂಗಳೇನೋ ಉಪವಾಸ ಮಾಡಿ ಮರುದಿವಸ ಚೆನ್ನಾಗಿ ತಿಂದುಬಿಟ್ಟಿದ್ದಾರೆ. ಹೆಲ್ತ್ ಪೂರ್ತಿ ಅಪ್ಸೆಟ್ ಆಗಿದೆ, ಹೊಟ್ಟೆ ತಯಾರಿರಲ್ಲ. ಒಂದು ತಿಂಗಳು ಬೇಡ, ನೀವು 2 ದಿನ ಉಪವಾಸ ಮಾಡಿ, 1 ದಿನ ಉಪವಾಸ ಮಾಡಿ, ಮರುದಿನ ಹೆವಿ ಮೀಲ್ಸ್ ತಗೊಂಡ್ರೆ ನಮ್ಮ ಹೊಟ್ಟೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕೆ ತಯಾರಿರಲ್ಲ. ಈಗ ಓವರ್ಲೋಡ್ ಆಗುತ್ತೆ. ನಿನ್ನೆ ತಿಂದಿಲ್ಲ, ಅದಕ್ಕೆ ಇವಾಗ ಡಬಲ್ ತಿಂತೀನಿ ಮಾಡೋಕ್ಕೆ ಹೋಗಬಾರ್ದು. ಈಗ ನಾವು ಫಾಸ್ಟಿಂಗ್ ಥೆರಪಿ ಅಂತಲೇ ಇದೆ ನ್ಯಾಚುರೋಪತಿ ಯಾವುದೇ ಆಸ್ಪತ್ರೆಗೆ ಹೋದರೆ ಫಾಸ್ಟಿಂಗ್ ಥೆರಪಿ ಅಂತಲೇ ಕೊಡ್ತೀವಿ ನಾವು. ಫಾಸ್ಟಿಂಗ್ ಥೆರಪಿಯಲ್ಲಿ ನಾವು ಹೇಳ್ತೀವಿ ಯಾವ ಥರ ಹಂತವಾಗಿ, ನಾಳೆಯಿಂದ ಒಂದೇ ಡೈರೆಕ್ಟ್ಲಿ ನೀವು ನಾಳೆಯಿಂದ 1 ವಾರ ಉಪವಾಸ ಮಾಡಲ್ಲ ನಾವು. ಮೊದಲು ಸಿಂಪಲ್ ಡಯಟಿಗೆ ಹೋಗ್ತೀವಿ, ಖಿಚಡಿ ಇಂಥದ್ದು ಸುಲಭವಾಗಿ ಜೀರ್ಣ ಆಗೋವಂಥದ್ದು. ಆಮೇಲೆ ಲಿಕ್ವಿಡ್ ಹಣ್ಣುಗಳು, ಲಿಕ್ವಿಡ್ ಡಯಟ್, ಪಾನಕ ಇಂಥದ್ದು, ಆಮೇಲೆ ಉಪವಾಸಕ್ಕೆ ಹೋಗುವಂಥದ್ದು. ಥೆರಪಿ ಮಾಡುವಾಗಲೂ ಕೂಡ ಅದು ಎಲ್ರಿಗೂ ಕೊಡೋದಿಲ್ಲ. ಸೊ ಆಮೇಲೆ ಬ್ರೇಕ್ ಮಾಡುವಾಗಲೂ ಹಾಗೆ ನಿಧಾನವಾಗಿ ಲಿಕ್ವಿಡ್ ಡಯಟಿಗೆ ಬಂದು, ಆಮೇಲೆ ಕಳಿತ ಹಣ್ಣುಗಳು, ಚೆನ್ನಾಗಿ ಕಳಿತ ಹಣ್ಣುಗಳು, ಅರ್ಧಂಬರ್ಧ ಕಾಯಿ ಅಲ್ಲ, ಹಣ್ಣಾಗಿರ್ಬೇಕು ಚೆನ್ನಾಗಿ. ಆಮೇಲೆ ಖಿಚಡಿ ಆಗಿರ್ಬೋದು, ಸೂಪ್ ಆಗಿರ್ಬೋದು. ಕಳಿತ ಹಣ್ಣು ಅಂದರೆ ಕೊಳೆತ ಹಣ್ಣಲ್ಲ. ಆಮೇಲೆ ನಾರ್ಮಲ್ ಡಯಟಿಗೆ ನಿಧಾನಕ್ಕೆ. ಸೊ ಉಪವಾಸ ಒಂದು ನಮ್ಮಲ್ಲಿ ಮುಂಚಿಂದಾನೂ ಇದೆ. ಏಕಾದಶಿ ಉಪವಾಸ, ಸಂಕಷ್ಟಹಾರ ಚತುರ್ಥಿ, ಏನು ಬೇಕಾದರೂ ಮಾಡಿ ಉಪವಾಸ ಮಾಡಿ. ಮಾಡಿದ್ರೆ 0 ಅಂದರೆ ಯಾವುದೇ ಖರ್ಚಿಲ್ಲದೆ ಮಾಡಬಹುದು. ಇಲ್ಲ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಡಯಟ್. ಯಾವುದೋ ಕಾರಣ ಎಲ್ಲೋ ಪ್ರವಾಸ ಮಾಡಿ ಬಂದಿರ್ತೀರಿ, ಹೊಟ್ಟೆ ಅಪ್ಸೆಟ್ ಆಗಿರುತ್ತೆ, ಅಥವಾ ಏನೋ ಒಂದು ಕಾರಣಕ್ಕೆ ಹೊಟ್ಟೆ ಅಪ್ಸೆಟ್ ಆಗಿರಬಹುದು, ಬ್ಲೋಟಿಂಗೋ ಕಾನ್ಸ್ಟಿಪೇಷನೋ ಏನೋ ಇರಬಹುದು. ಮೊದಲನೇದು ಸಿಂಪಲ್ ಆಗಿ ಗಂಜಿ ಮಾಡ್ಕೊಂಡು ಊಟ ಮಾಡಿ. ಯಾವ ಗಂಜಿ? ಅಕ್ಕಿಯಲ್ಲಿ ಮಾಡ್ಬೋದು, ಇಲ್ಲ ನೀವು ರಾಗಿಯಲ್ಲೂ ಮಾಡ್ಬೋದು. ರಾಗಿ ಅಂಬಲಿ ಮಾಡ್ತಾರೆ, ವೆರಿ ಸಿಂಪಲ್. ಇಲ್ಲ ಅಕ್ಕಿಯನ್ನು ಚೆನ್ನಾಗಿ ಬೇಯಿಸಿ ಅಕ್ಕಿಯಲ್ಲಿ ಮಾಡ್ಬೋದು, ಇಲ್ಲ ಅರಳಲ್ಲಿ ಮಾಡ್ಬೋದು. ಅರಳು ಅಂದರೆ ಅಕ್ಕಿ ಅರಳು ಅಂತ ಬರುತ್ತೆ, ಅದನ್ನು ಗಂಜಿ ಮಾಡ್ಬೋದು. ಇದೆಲ್ಲ ವೆರಿ ಸಿಂಪಲ್.
ಏನೋ ಹೊಟ್ಟೆಗೆ ಸುಲಭವಾಗಿ ಜೀರ್ಣ ಆಗುವಂಥದ್ದು. ಸೊ ನಿಮಗೆ ಗಟ್ ಇಶ್ಯೂಸ್ ಇದ್ದಾಗ ಇದನ್ನೆಲ್ಲ ತಗೊಂಡ್ರೆ ಇದ್ರ ಜೊತೆಗೆ ಏನೂ ಇಲ್ಲ, ಒಂದು ಚಮಚ ತುಪ್ಪ ಹಾಕ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ತಗೋಬೋದು, ಸ್ವಲ್ಪ ಉಪ್ಪು ನಿಂಬೆ ರಸ ಹಿಂಡ್ಕೊಂಡು ತಗೋಬೋದು. ವೆರಿ ಸಿಂಪಲ್ ಡಯಟ್. ಇಲ್ಲ ಇದ್ರ ಜೊತೆಗೆ ಅಥವಾ ನೀವು ಕಿಚಡಿ ಥರ ಮಾಡ್ಕೋಬೋದು, ಪೊಂಗಲ್ ಮಾಡ್ಕೋಬೋದು, ಹೆಸರುಬೇಳೆ ಮತ್ತು ಅಕ್ಕಿ ಕಿಚಡಿನೂ ಮಾಡ್ಕೋಬೋದು, ಪೊಂಗಲ್ ಎರಡೂ ಒಂದೇ ಬೇಸಿಕಲಿ. ದಾಲ್ ಅಂದರೆ ಹೆಸರು ಬೇಳೆ ಬಿಟ್ಟು ಬೇರೆ ದಾಲ್. ಹೊಟ್ಟೆ ಅಪ್ಸೆಟ್ ಆದಾಗ ಹೆಸರು ಬೇಳೆ ಬಿಟ್ಟು ಬೇರೆ ತಿನ್ನಕ್ಕೆ ಹೋಗಬೇಡಿ, ಆಯಿತಾ. ಅದು ಚೆನ್ನಾಗಿ ಬೇಯಿಸ್ಕೊಂಡು ಅದರ ಸೂಪ್ ಥರ ಮಾಡ್ಕೊಂಡು ತಗೋಬೋದು. ಇಲ್ಲ ತರಕಾರಿ ತಿನ್ನಬೇಕು ಅಂದರೆ ಆಲೂಗಡ್ಡೆ ಅದು ಇದು ಅಂಥದ್ದಲ್ಲ, ತುಂಬ ಕ್ಯಾರೆಟು ಜೀರ್ಣಕ್ಕೆ ತುಂಬ ಕಷ್ಟ ಆಗೋವಂಥದ್ದಲ್ಲ, ಮತ್ತು ಸ್ಯಾಲಾಡ್ಸ್ ಎಲ್ಲ ತಿನ್ನೋ ಅಂಥದ್ದಲ್ಲ ಗಟ್ ಇಶ್ಯೂಸ್ ಇದ್ದಾಗ. ಅದರಲ್ಲೂ ಹಸಿ ಅಂತೂ ತಿನ್ನಲೇಬಾರ್ದು. ಹಸಿ ಅಂತೂ ತಿನ್ನಲೇಬಾರ್ದು. ಕಾಳುಗಳು ತಿನ್ನೋದು, ಮೊಳಕೆ ಕಾಳು ತಿನ್ನೋದು ಮಾಡೋಕ್ಕೆ ಹೋಗಬಾರ್ದು. ವೆರಿ ಸಿಂಪಲ್. ಬೂದುಗುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಬರುತ್ತೆ, ಸೌತೆಕಾಯಿ ಬರುತ್ತೆ, ಇದನ್ನೆಲ್ಲ ಬೇಯಿಸ್ಕೊಂಡು ಸ್ಟೀಮ್ ಮಾಡ್ಬೋದು, ಬೇಯಿಸಿ ಪಲ್ಯ ಮಾಡ್ಬೋದು. ಅಂದರೆ ನೀರು ಹಾಕಿ ಬೇಯಿಸಿರಬೇಕು, ಎಣ್ಣೆಲಿ ಫ್ರೈ ಮಾಡೋದಲ್ಲ. ಸೊ ಪಲ್ಯ ಮಾಡ್ಕೊಂಡು ಇದನ್ನು ಗಂಜಿ ಜೊತೆಗೆ ಅಥವಾ ತುಂಬ ಮೆತ್ತಗೆ ಬೇಯಿಸಿದ ಅನ್ನದ ಜೊತೆಗೆ ತಿನ್ನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಮಜ್ಜಿಗೆ ಹಾಕ್ಕೊಂಡು, ಅಥವಾ ತಿಳಿ ಸಾರು ಇದೆಲ್ಲ ಮಾಡಿಕೊಂಡು ಊಟ ಮಾಡುವಂಥದ್ದು. ಸಿಂಪಲ್. ಚಪಾತಿ, ರೊಟ್ಟಿ, ಪೂರಿ, ಬಾಜಿ ಏನೂ ಇಲ್ಲ ಈ ಟೈಮಲ್ಲಿ. ಈ ಗಂಜಿ, ಹೆಸರುಬೇಳೆ ತಿಳಿ ಸಾರು ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಎಷ್ಟು ಖರ್ಚು ಬರ್ಬೋದು? ಮನೆಯಲ್ಲೇ ಇರೋ ಐಟಮ್ಸ್ಗಳು, ಅದನ್ನು ನೀವು ಕಾಸ್ಟ್ ಲೆಕ್ಕ ಹಾಕಿದ್ರೂ ಅಂಡರ್ 99 ಬರುತ್ತೆ. ನೆಕ್ಸ್ಟು ಇನ್ನೊಂದೇನು ಅಂದರೆ ಮನೆಯಲ್ಲೇ ಇರುವಂಥ ಪದಾರ್ಥಗಳು, ಶುಂಠಿ, ಜೀರಿಗೆ, ಓಮದ ಕಾಳು, ಕೊತ್ತಂಬರಿ, ಇಂಥ ಪದಾರ್ಥಗಳನ್ನು, ಇಂಗು, ಇದೆಲ್ಲ ಜೀರ್ಣವನ್ನು ಇಂಪ್ರೂವ್ ಮಾಡೋವಂಥದ್ದು. ಇದನ್ನು ಅಡುಗೆಯಲ್ಲಿ ಬಳಸೋದು ಅಥವಾ ಕಷಾಯದ ರೂಪದಲ್ಲಿ ಇನ್ಯಾವುದೋ ರೂಪದಲ್ಲಿ ಬಳಸುವಂಥದ್ದು. ಇಂಗಿನ ಒಗ್ಗರಣೆ ಕೊಟ್ಟರೆ ಸಾರಿಗೆ ಅದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರನೇ ಇದೆಲ್ಲನೂ ಕೂಡ ನಮ್ಮ ಸಂಬಾರ ಪದಾರ್ಥಗಳು ನಮ್ಮ ಅಡುಗೆ ಕೋಣೆಯಲ್ಲಿ ಇದ್ದಿದ್ದು. ನಮಗೆ ಸಾರಿಗೆ ನಾವು ಈಗ ಏನು ಮಾಡಿದ್ದೀವಿ, ನಮಗೆ ಜಾಸ್ತಿ ಸ್ಪೈಸಿ ಬೇಕು, ಟೇಸ್ಟಿ ಬೇಕು ಅಂತ ಎಲ್ಲ ಜಾಸ್ತಿ ಹಾಕೋತಾ ಇದ್ದೀವಿ. ನಾವು ಸಾರು ಸಾಂಬಾರು ಮಾಡಿದ್ರೆ ಬೇಸಿಕ್ ಏನೆಲ್ಲ ಹಾಕ್ತೀವಿ? ಕೊತ್ತಂಬರಿ, ಜೀರಿಗೆ, ಮೊದಲು ನಾವು ಹಾಕ್ತಾ ಇದ್ದಿದ್ದು ಕಾಳು ಮೆಣಸು, ಈಗ ಹಸಿಮೆಣಸು, ಕೆಂಪು ಮೆಣಸು ಯೂಸ್ ಮಾಡ್ತೀವಿ, ಅದು ಬೇರೆ ವಿಷಯ. ಕಾಳು ಮೆಣಸು ಯೂಸ್ ಮಾಡ್ತಿದ್ವಿ, ಮೆಂತೆ ಹಾಕ್ತೀವಿ ಕೆಲವೊಂದು ಐಟಮ್ಗೆ, ಇಂಗು ಹಾಕ್ತೀವಿ, ಇದೆಲ್ಲವೂ ಕೂಡ ಶುಂಠಿ ಹಾಕ್ತೀವಿ, ಇದೆಲ್ಲವೂ ಕೂಡ ಜೀರ್ಣಕ್ರಿಯೆಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಸೊ ಇದೆಲ್ಲವನ್ನು, ಅಥವಾ ಪುದೀನ ಆಗಿರ್ಬೋದು, ಪುದೀನ ಹಾಕಿ ಕಾಳುಮೆಣಸು ಹಾಕಿ ಸಾರು ಮಾಡ್ಕೋಬೋದು, ರುಚಿನೂ ಚೆನ್ನಾಗಿರುತ್ತೆ. ಮೇಲಿಂದ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಂಜಿನೂ ಬೇಡ, ಬರೀ ಆ ಸಾರನ್ನೇ ಕುಡಿಬೋದು ಒಂದು ಸ್ವಲ್ಪ. ಅದು ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು. ಇನ್ನು ಹಸಿವು ತುಂಬ ಚೆನ್ನಾಗಿ, ಈಗ ಏನಂದರೆ ಹಸಿವು ಆಗ್ತಾ ಇರಲ್ಲ, ಹೊಟ್ಟೆ ಅಪ್ಸೆಟ್ ಆದಾಗ ಊಟ ಮಾಡಬೇಕು ಅಂತಲೇ ಇಲ್ಲ, ಬರೀ ಬಿಸಿ ನೀರು ಕುಡಿಬೋದು. ಬಿಸಿ ನೀರು ಕುಡಿತಾ ಇರಿ. ಎಷ್ಟು ಖರ್ಚಾಗುತ್ತೆ ಬಿಸಿ ನೀರು ಕುಡಿಯೋಕ್ಕೆ? ಖರ್ಚೇ ಇಲ್ಲ. ಕುದಿಸೋಕೆ ಸ್ವಲ್ಪ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಬಿಸಿ ನೀರು ಅಷ್ಟೇ. ಗ್ಯಾಸ್ ರೇಟ್ ಒಂದು ಸ್ವಲ್ಪ, ಎಲೆಕ್ಟ್ರಿಸಿಟಿನೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದು ಬಿಟ್ಟರೆ ನಿಮಗೆ ಆ ಥರ ಇನ್ನೇನೋ ತರಬೇಕು ನಾನು ಹೊರಗಡೆಯಿಂದ ಅನ್ನೋಂಥದ್ದಿಲ್ಲ. ಅಜೀರ್ಣ ಆಗಿದೆಯಾ, ಊಟ ಮಾಡಬೇಡಿ, 1 ಹೊತ್ತು 2 ಹೊತ್ತು ಊಟ ಬಿಟ್ಬಿಡಿ, ಬಿಸಿ ನೀರೇ ಕುಡಿತಾ ಇರಿ. ತನ್ನಿಂತಾನೇ ಜೀರ್ಣಕ್ರಿಯೆ ಸರಿ ಆಗುತ್ತೆ. ನಾವು ಮೇಲಿಂದ ಮೇಲೆ ತುಂಬಿಸ್ತಾ ಹೋದಾಗ ಬಾಡಿ ಗೊತ್ತಾಗಲ್ಲ ಹೆಂಗೆ ರಿಪೇರಿ ಮಾಡ್ಕೋಬೇಕು ಅಂತ, ಅವಕಾಶ ಇರಲ್ಲ. ಸೊ ಸ್ಟಮಕ್ ಅಪ್ಸೆಟ್ ಆದರೆ ನೀವು ಔಷಧಿ ಕೆಲವೊಂದು ಸಂದರ್ಭದಲ್ಲಿ ಬೇಕಾಗ್ಬೋದು, ಡಾಕ್ಟ್ರ್ ಹತ್ರ ಹೋಗಬೇಕಾಗ್ಬೋದು, ಔಷಧಿ ತಗೊಳ್ಬೇಕಾಗ್ಬೋದು. ಎಲ್ಲ ಸಂದರ್ಭದಲ್ಲೂ ಮನೆಯಲ್ಲೇ ಕೂತ್ಕೊಂಡು ತೀವ್ರವಾಗಿದ್ದಾಗೆಲ್ಲ ಮನೇಲಿ ಕೂತ್ಕೊಂಡು ಗಂಜಿ ಊಟ ಮಾಡ್ತೀನಿ, ಡೋಂಟ್ ಡೂ ದ್ಯಾಟ್. ಇಲ್ಲ, ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲೋ ಮದುವೆ ಊಟ ಮಾಡ್ಕೊಂಡು ಬಂದಿದ್ದೀನಿ ನಿನ್ನೆ, ಇವತ್ತೊಂದು ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ, ಹೊಟ್ಟೆ ಏನೋ ಇಲ್ಲ, ಸರಿ ಇಲ್ಲ ಅಂತ. ಆ ಥರ ಗೊತ್ತಾದಾಗ ಏನೂ ಇಲ್ಲ, ಜೀರಿಗೆ, ಓಮ, ಕಷಾಯ ಮಾಡ್ಕೊಂಡು ಕುಡಿಬೋದು. ಇದೆಲ್ಲ ಮನೆಗಳಲ್ಲಿ ಇರುತ್ತೆ, ಅಜ್ಜಿಗೆ ಗೊತ್ತಿರುತ್ತೆ, ಅಮ್ಮಂದ್ರಿಗೆ, ಅಜ್ಜಂದ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಮಾತ್ರೆ ತಗೋಬೇಕು ಅಂತ ಇಲ್ಲ. ಒಂದಿನ ಊಟ ಬಿಡಿ, 1 ಹೊತ್ತು ಊಟ ಬಿಡಿ, ಒಂದು ದಿನಾನೂ ಅಲ್ಲ, 1 ಹೊತ್ತು ತಿನ್ನಬೇಡಿ ಅಷ್ಟೇ. ಹಸಿವಿಲ್ವಾ, ತಿನ್ನಬೇಡಿ ಅಷ್ಟೇ. ತೀರಾ ಇದು 2-3ನೇ ದಿನಕ್ಕೆಲ್ಲ ಹೋಗ್ತಾ ಇದೆ ಅಂತ ಅಂದಾಗ ಎಸ್, ದೇರ್ ಇಸ್ ಎ ರಿಸ್ಕ್. ಬೇರೆ ಲಕ್ಷಣಗಳು ಜೊತೆಗೆ ತುಂಬಾ ಹೊಟ್ಟೆ ನೋವು ಅತಿಯಾಗಿ ಕಾಡ್ತಾ ಇದೆ, ಅದು 1ನೇ ದಿನ ಬಂದರೂ ಕೂಡ ಬಿ ಕೇರ್ಫುಲ್. ಅಥವಾ ನಿಮಗೆ ಮೋಷನಲ್ ರಕ್ತ ಹೋಗ್ತಾ ಇದೆ, ವಾಂತಿ ಬರ್ತಾ ಇದೆ, ರಕ್ತ ಇದೆ ಅದರಲ್ಲಿ, ಅಥವಾ ತೀವ್ರವಾದ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನೇನೋ ಲಕ್ಷಣಗಳು ಜೊತೆಗೆ ಬರ್ತಾ ಇದೆ, ಈ ಥರ ಎಲ್ಲ ಇಲ್ಲ. ಬರೀ ನಾರ್ಮಲ್ ಸ್ವಲ್ಪ ಬ್ಲೋಟಿಂಗ್ ಇದೆ, ಸ್ವಲ್ಪ ಅಜೀರ್ಣ ಆಗಿದೆ, ಒಂದು ಸ್ವಲ್ಪ ತೇಗ್ ಬರ್ತಿದೆ, ಸ್ವಲ್ಪ ಎದೆ ಉರಿ, ಇಂಥದ್ದೆಲ್ಲ ಇದ್ರೆ ಇದಿಷ್ಟೇ ಸಾಕು, ಇನ್ನೇನು ಬೇಡ. ಕೇವಲ 99 ರೂಪಾಯಿ ಅಷ್ಟು ಬೇಡ, ಯಾವುದೇ ಖರ್ಚಿಲ್ದೇ ನಿಮ್ಮ ಗಟ್ ಹೆಲ್ತನ್ನು ಗಟ್ಟಿ ಮಾಡಿಕೊಳ್ಬಹುದು ಅಂತ ಡಾಕ್ಟರ್ ಅವರು ಹೇಳಿದ್ದಾರೆ. ಎಲ್ಲ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್, ಇದನ್ನು ನಿಮಗೋಸ್ಕರ ನಾವು ಪ್ರತಿ ವಾರ ತರ್ತಾ ಇರ್ತೀವಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ
ಈ ಪ್ರೀತಿನ ಒಂದಿಷ್ಟು ಜನರಿಗೆ ಹಂಚಿ ಅವ್ರಿಗೂ ಕೂಡ ಇದು ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ನಮ್ಮದು. ಹಾಗೆಯೇ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರ ಡಬಲ್ ಡೋಸ್ ಮಾಹಿತಿ, ಮನೋರಂಜನೆಯ ಡಬಲ್ ಡೋಸ್ ಪ್ರತಿ ದಿನ ಇದ್ದೇ ಇರುತ್ತೆ. ನೋಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.